ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಂಗೆ ಚಾಪೆ ಎಲ್ಲ ಬೇಡ, ನಾನು ಕೆಳಗೆ ಕೂತ್ಕೋತೀನಿ. ಅಬ್ಬಾ ಭಾರಿ ಭೋಜನ. ಇದೇನಿದು? ಶಿವರಾತ್ರಿಗೆ ಎಲ್ಲರೂ ಉಪವಾಸ ಮಾಡ್ತಾರೆ, ನೀವು ಇಷ್ಟೆಲ್ಲ ಮಾಡಿದೀರಾ? ನಾವು ಪ್ರತಿ ಶಿವರಾತ್ರಿ ಶಿವನ್ ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಮಾಡಿಸಿ ಹಬ್ಬದೂಟ ಮಾಡ್ತೀವಪ್ಪ. ಅವರವರ ಭಕುತಿ, ಅವರವರ ಭಾವ. ಕೆಲವರು ಉಪವಾಸ ಮಾಡ್ತಾರೆ, ಕೆಲವರು ಊಟ ಮಾಡ್ತಾರೆ. ಆದರೆ ರುದ್ರನ್ಗೆ ಊಟನೋ ಉಪವಾಸ, ಉಪವಾಸನೋ ಊಟವೇ. ಭಕ್ತಿಯಿಂದ ಯಾರು ಏನನ್ನು ಮಾಡ್ತಾರೋ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡೋದೇ ಅವನ ಕೆಲಸ. ಸಾವಕಾಶವಾಗಿ ಊಟ ಮಾಡಿ. ಛೇ, ಒಂದು ಆಚಾರ ಇಲ್ಲ, ಒಂದು ಆಚಮನ ಇಲ್ಲ. ದನ ಹುಲ್ ತಿಂದಂಗೆ ತಿಂತಿದ್ದಾನೆ. ಶಿವರಾತ್ರಿ ದಿನ ಈ ಅಶುಭನೆಲ್ಲ ನೋಡ್ಬೇಕೆ? ಕರ್ಮ. ಊಟ ತನ್ನಿಚ್ಛೆ, ನೋಟ ಪರ್ರಿಚ್ಛೆ ತಾಯಿ. ಈ ಮಾತನ್ನ ಕೇಳಲಿಲ್ವೇ ನೀವು? ನಾನು ಊಟ ಮಾಡೋದೇ ಹೀಗೆ. ಅಯ್ಯೋ ಶಿವನೇ, ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಇವನ್ಗೆ ಗೊತ್ತಾಯ್ತು? ಅಂತರಂಗದ ಮಾತು ಬಹಿರಂಗದಲ್ಲೂ ಇದ್ರೆ ಅದೇ ಭಕ್ತಿ. ಎರಡು ಬೇರೆ ಬೇರೆ ಆದ್ರೆ ಏನ್ ಪ್ರಯೋಜನ? ನಿಮ್ಮೊಳಗಿನ ಆತ್ಮನೆಂಬ ಪರಮಾತ್ಮ ಯಾವುದೇ ಕಾರಣಕ್ಕೂ ಮೆಚ್ಚಲ್ಲ. ಸ್ಮಶಾನ ಕಾಯುವವನ ಬಾಯಲ್ಲಿ ಎಂಥ ವೇದಾಂತ. ಯಾಕೆ ಬುದ್ಧಿ? ಸ್ಮಶಾನ ಕಾಯೋನು ವೇದಾಂತ ಹೇಳ್ಬಾರ್ದೆ? ಕಾಯಕ ಹೊಟ್ಟೆ ಪಾಡು, ಜ್ಞಾನ ಆತ್ಮದ ಪಾಡು. ಜ್ಞಾನವನ್ನು ನೋಡಿ ವ್ಯಕ್ತಿತ್ವವನ್ನು ಅಳಿಬೇಕೇ ಹೊರತು ಕಾಯಕದಿಂದಲ್ಲ. ಖಂಡಿತ ಕಣಪ್ಪ, ನಿನ್ನ ಮಾತನ್ನ ನಾನು ಒಪ್ತೀನಿ. ಈ ವಿಚಾರದಲ್ಲಿ ಬೀಗ ಮುದ್ರೆ ಮನೆತನದವರು ತುಂಬಾ ಹೃದಯವಂತರು. ಗುಣಕ್ಕೆ ಮತ್ಸರ ಇಲ್ಲದ ಮಂದಿ. ಅದಕ್ಕೆ ನೋಡಿ, ಭಗವಂತ ತನ್ನ ಕ್ಷೇತ್ರ ಕಾರ್ಯಕ್ಕೆ ಇವ್ರ ಮನೆನೇ ಆಯ್ಕೆ ಮಾಡಿಕೊಂಡ. ಅಂದ್ರೆ ಅರ್ಥ ಆಗ್ಲಿಲ್ಲ. ಕೆಲವೊಂದು ವಿಚಾರಗಳು ಹಾಗೆ ಅರ್ಥ ಆದ್ರೆ ಸ್ವಾರಸ್ಯ ಇರೋದಿಲ್ಲ.